ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ಇವತ್ತು ಭಾನುವಾರ, ಟೈಮು 12:30 ಆಗಿದೆ. ಇವತ್ತು ಹೋಟ್ಲಿಲ್ಲ ಅಲ್ವಾ, ಎಲ್ಲರೂ ಫುಲ್ ರೆಸ್ಟ್ ಮಾಡಿಬಿಟ್ವಿ ಆರಾಮಾಗಿ. ಇವತ್ತು ಕೇರ್ಪೇಟೆ ಪಕ್ಕ ಹೇಮಗಿರಿ ಅಂತ ಜಾತ್ರೆ ಇದೆ. ಜಾತ್ರೆಗೆ ನಾನು ಮತ್ತು ಮಕ್ಕಳು ಹೋಗ್ತಾಯಿದ್ದೀವಿ. ಬೆಳಗ್ಗೆಯಿಂದ ಹೋಟ್ಲ್ ಕೆಲಸ ಎಲ್ಲ ಮುಗಿಸ್ಬೇಕಲ್ಲ, ಸೊ ಹೋಟ್ಲ್ ಕೆಲಸ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ಹೊರಡು ತುಂಬ ಲೇಟ್ ಆಯಿತು. ಬಟ್ ಏನೂ ಮಾಡೋಕ್ಕಾಗಲ್ಲ, ನಾವು ದಿನ ಫ್ರೀ ಇರಲ್ಲ ಅಲ್ವಾ. ಹಾಗಾಗಿ ಮಕ್ಕಳು ಹಠ ಮಾಡ್ತಾಯಿದ್ವಿ, ಮಮ್ಮಿ ಹೋಗೋಣ ಜಾತ್ರೆಗೆ ಅಂತ. ನಂಗೆ ಹೋಗೋಕ್ಕಾಗ್ತಿಲ್ಲ, ರೆಸ್ಟ್ ಮಾಡಬೇಕು ಅಂತ ಅನ್ನಿಸ್ತಿದೆ. ಬಟ್ ಮಕ್ಕಳು ಆಸೆ ಪೂರೈಸಬೇಕಲ್ವ, ಹಾಗಾಗಿ ಹೇಮಗಿರಿಗೆ ಹೋಗ್ತಾಯಿದ್ದೀನಿ. ಬನ್ನಿ ಜಾತ್ರೆಗೆ ಹೋಗೋಣ. ಹಾಯ್ ಹಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ಇವತ್ತು ಭಾನುವಾರ, ಇದು ಭಾನುವಾರದ ವಿಡಿಯೋ. ಇವತ್ತು ಭಾನುವಾರ ನಾನು ಎಲ್ಲೂ ಹೋಗಲ್ಲ. ಸಾಮಾನ್ಯ ಮನೇಲಿ ತುಂಬ ರೆಸ್ಟ್ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ಇವತ್ತು ಜಾತ್ರೆ ಇತ್ತು. ಕೇರ್ಪೇಟೆ ಪಕ್ಕ ಹೇಮಗಿರಿ ಅಂತ ಬರುತ್ತೆ, ಅಲ್ಲಿ ಜಾತ್ರೆ ಇತ್ತು. ನಾನು ಕೂಡ ಅಲ್ಲೇ ಪಕ್ಕದ ಊರೇ. ನಾನು ಆ ಜಾತ್ರೆಗೆ ಸುಮಾರು ಹೋಗಿ ತುಂಬ ಒಂದು 8-10 ವರ್ಷಗಳೇ ಆಗಿತ್ತು. ನನಗೆ ಬರೀ ನೆನಪಷ್ಟೇ, ನಾನು ಹೋಗೇ ಇರಲಿಲ್ಲ. ಯಾರು ಹೇಳಿದ್ರೋ ಗೊತ್ತಿಲ್ಲ, ವಿಶುಗೆ ಅಲ್ಲಿ ಎತ್ತುಗಳು ಬರುತ್ತೆ ಅಂತ ಹೇಳಿಬಿಟ್ಟಿದ್ರು. ಅದಕ್ಕೆ ಅವನು ಒಂದು ವಾರದ ಮುಂಚೆನೇ ಹೇಳಿದ್ದ, ಮಮ್ಮಿ ಹೋಗೋಣ ಜಾತ್ರೆಗೆ, ಅಲ್ಲಿ ಎತ್ತುಗಳೆಲ್ಲ ಬರ್ತಾವಂತೆ ಮಮ್ಮಿ, ನಾನು ನೋಡಲೇಬೇಕು ಅಂತ ತುಂಬಾ ಹಠ ಮಾಡ್ದ. ಸರಿ ಆಯಿತು ಬಿಡು ಅಂತ ಹೇಳಿ ರೆಡಿಯಾಗಿ ಜಾತ್ರೆಗೆ ಹೊರಟ್ವಿ. ಅಲ್ಲಿ ಜಾತ್ರೆ ನಮಗೆ ತುಂಬಾ ಓಲ್ಡ್ ಮೆಮೊರೀಸು. ನಾವು ತುಂಬ ಚಿಕ್ಕವರಾಗಿದ್ದಾಗೆಲ್ಲ ಜಾತ್ರೆಗೆ ಹೋಗ್ತಾಯಿದ್ವಿ, ಆ ಖುಷಿನೇ ಬೇರೆ. ಆವಾಗೆಲ್ಲ ನಮಗೆ ಈ ವೆಹಿಕಲ್ಸ್ ವ್ಯವಸ್ಥೆ ಎಲ್ಲ ಇರಲಿಲ್ಲ, ಇದ್ದರೂ ಕೂಡ ನಮಗಿರಲಿಲ್ಲ. ನಾವೆಲ್ಲ ಫ್ಯಾಮಿಲಿ ಎಲ್ಲ ಅಲ್ಲಿಗೆ ನಡ್ಕೊಂಡೇ ಹೋಗ್ತಾಯಿದ್ವಿ. ಅಲ್ಲಿ ಒಂದು ಮಧ್ಯದಲ್ಲಿ ಹೊಳೆ ಇತ್ತು, ಆ ಹೊಳೆ ಒಳಗಡೆ ಇಳಿದು ನಡ್ಕೊಂಡು ಜಾತ್ರೆಗೆ ಹೋಗ್ತಾಯಿದ್ವಿ. ಒಂಥರ ತುಂಬಾ ಚೆನ್ನಾಗಿತ್ತು. ಆವಾಗ ದುಡ್ಡು ತುಂಬ ಕಡಿಮೆ ಇರುವಂಥ ಕಾಲ, ಆ ಜಾತ್ರೆ, ಆ ಖುಷಿನೇ ಬೇರೆ. ಬಟ್ ಈ ಎಲ್ಲ ಇದ್ದರೂ ಕೂಡ ಆ ಖುಷಿ ಮತ್ತೆ ಸಿಗಲ್ಲ. ಅದೇ ಅಂತ ಅಲ್ಲ, ಎಲ್ಲ ವಿಷಯಗಳಲ್ಲೂ ಅಷ್ಟೇ, ಯಾವುದು ಮೊದಲಿನ ಥರ ಇಲ್ಲ. ಸಂಬಂಧಗಳೇ ಆಗಲಿ, ಯಾವುದು ಫ್ರೆಂಡ್ಶಿಪ್ಪೇ ಆಗಲಿ, ಯಾವುದೇ ಆಗಲಿ, ಎಲ್ಲ ಅವಶ್ಯಕತೆ ಮೇಲೆ ನಿಂತಿದೆಯೇ ಹೊರತು ಇವಾಗ ಏನೂ ಮಾಡೋಕ್ಕಾಗಲ್ಲ. ನಾವು ಕಾಲಕ್ಕೆ ಹೊಂದ್ಕೋಬೇಕು ಅಷ್ಟೇ, ನಮಗೆ ಕಾಲ ಹೊಂದ್ಕೊಳ್ಳಲ್ಲ. ಅದು ತುಂಬ ಲೇಟಾಗಿ ಅರ್ಥ ಆಗಿದೆ ನನಗೆ. ಹಾಗೆ ಬರ್ತಾ ಬರ್ತಾ ಕೇರ್ಪೇಟೆ ಸಿಕ್ತು. ಅಲ್ಲಿಗೆ ಬರ್ತಿದ್ದಂಗೆ ಮಕ್ಕಳು ಹೊಟ್ಟೆ ಹಸಿವು ಅಂತಂತ ಇದ್ದರು. ಬೆಳಗ್ಗೆ ತಿಂಡಿ ಮಾಡಿದ್ದು, ಟೈಮ್ ಆಗಲೇ 2 ಗಂಟೆ ಆಗಿತ್ತು. ಸೊ ಹಾಗಾಗಿ ಬರುವಾಗ ತಿನ್ನೋಣ ಅಂತ ಹೇಳಿದೆ, ನನ್ನ ಮಾತು ಕೇಳಲಿಲ್ಲ. ಯಾಕಂದರೆ ಹೋಗ್ತದೆ ಜಾತ್ರೆಗಲ್ವಾ, ಅಲ್ಲಿ ಅದು ಇದು ಕೇಳ್ತಾನೆ ಇರ್ತಾರೆ. ಇಲ್ಲಿ ಎಲ್ಲ ತಿನ್ಕೊಂಡ್ರೆ ಅಲ್ಲಿ ತಿನ್ನೋಕ್ಕಾಗಲ್ಲ, ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ. ಸರಿ ಆಯಿತು ಅಂತ ಬಂದು ಅನ್ನ ಸಾಂಬಾರು ತೊಗೊಂಡು ಅವರಿಬ್ಬರು ದೋಸೆ ಮತ್ತು ಪರೋಟ ತೊಗೊಂಡ್ರು, ತಿನ್ಕೊಂಡು ಹೊರಟ್ವಿ. ಅಲ್ಲಿಂದ ಹೇಮಗಿರಿ ಹತ್ರನೇ ಬಂದ್ವಿ ಜಾತ್ರೆಗೆ. ಇದು ಎಂಟ್ರೆನ್ಸು. ಒಳಗಡೆ ಹೋಗ್ತಿದ್ದಂಗ್ಲೇ ಇನ್ನೂ ತೇರು ಆಗಿರಲಿಲ್ಲ, ತೇರು 4 ಗಂಟೆಗೆ ಅಂತನೋ ಹೇಳಿದ್ರು. ಸ್ವಲ್ಪ ಫ್ರೀನೇ ಇತ್ತು. ನಾವು ಅಂದ್ಕೊಂಡ್ವಿ ಹೆಂಗೋ ಫ್ರೀ ಇದೆಯಲ್ಲ ಜಾತ್ರೆ, ಆರಾಮಾಗಿ ನೋಡ್ಬೋದು ಅಂತ. ಆದರೆ ಬರುವಾಗ ಏನಾಯಿತು ಅಂತ ಮುಂದೆ ನೋಡಿ. ಆಮೇಲೆ ಜಾತ್ರೆ ಎಲ್ಲ ಸುತ್ತಾಡ್ಕೊಂಡು ತಿರುಗಾಡ್ಕೊಂಡು ನೋಡ್ಕೊಂಡು ಬರೋಣ, ಗಾಡಿನ ಎಂಟ್ರೆನ್ಸಲ್ಲೇ ಹಾಕ್ಬಿಟ್ಟೆ. ನನಗೆ ಗೊತ್ತಿತ್ತು 4 ಗಂಟೆ ಮೇಲೆ ತುಂಬ ರಶ್ ಆಗ್ತಾರೆ, ಗಾಡಿನ ವಾಪಸ್ ತೆಗಿಯೋಕ್ಕಾಗಲ್ಲ ಅಂತ. ಅದೇ ಪ್ಲ್ಯಾನ್ ಮೇಲೆ ನಾನು ಗಾಡಿನ ಎಂಟ್ರೆನ್ಸಲ್ಲೇ ಹಾಕಿದ್ದೆ. ಅಲ್ಲಿ ಹಾಕ್ಬಿಟ್ಟು ಸುಮಾರು ದೂರ ನಡ್ಕೊಂಡು ಬರಬೇಕು. ತುಂಬ ದೊಡ್ಡ ಜಾತ್ರೆ, ನೋಡಬೇಕು ಅಂದರೆ ಸಂಜೆನೇ ಆಗುತ್ತೆ, ಅಷ್ಟೊಂದು ದೊಡ್ಡ ಜಾತ್ರೆ. ಸರಿ ಆಯಿತು ಅಂತ ಹೇಳಿ ಇಲ್ಲೊಂದು ಕಡೆ ಜ್ಯೂಸ್ ಮಾಡ್ತಾಯಿದ್ರು. ವಿಶು ಅವ್ರನ್ನ ನೋಡ್ಬಿಟ್ಟು, ಅವ್ರ ಯೂನಿಫಾರ್ಮು ಮತ್ತು ಅವರೆಲ್ಲ ಹಾಕಿದ ಬಟ್ಟೆ ಎಲ್ಲ ನೋಡ್ಬಿಟ್ಟು, ಮಮ್ಮಿ ಚೆನ್ನಾಗಿ ಮಾಡ್ತಾರೇನೋ, ನಂಗೆ ಬೇಕು ಜ್ಯೂಸು ಅಂತ ಕೇಳ್ದ. ಸರಿ ಆಯಿತು. ವಿಶುದು ಒಂದು ಪಾಲಿಸಿ ಇದೆ, ಅವನು ಜಾಸ್ತಿ ಏನು ಕೇಳಲ್ಲ. ಅವನೇನಾದರೂ ಕೇಳಿದೆ ಅಂದರೆ ಅದನ್ನು ಕೊಡಿಸ್ದೇ ಹೋದರೆ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೋತಾನೆ. ಅವನು ಬೇರೆ ಮಕ್ಳ ಥರ ತಿನ್ನೋದಕ್ಕೆಲ್ಲ ಅದೇ ಬೇಕು ಇದೇ ಬೇಕು ಅಂತ ಕೇಳಲ್ಲ. ಬಟ್ ಏನಾದರೂ ಕೇಳ್ದೆ ಅಂದರೆ ಅದು ಕೊಡಿಸ್ಲಿಲ್ಲ. ತಿನ್ನೋದು ಅಂತಲೇ ಏನಿಲ್ಲ, ಯಾವುದಾದ್ರೂ ಆಗಲಿ ಅವನೇನು ತುಂಬ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ಬಟ್ ಏನಾದರೂ ಕೇಳ್ದೆ ಅಂದರೆ ಮಾತ್ರ ಕೊಡಿಸ್ಲೇಬೇಕು. ಸರಿ ಆಯಿತು ಅಂತ ಕೊಡಿಸಿದ, ತಿಂದ್ಬಿಟ್ಟು ಚೆನ್ನಾಗಿಲ್ಲ ಅಂದ. ಸರಿ ಆಯಿತು ಅಂತ ಹೇಳಿ ನಾನೇ ಅದನ್ನ ಇಸ್ಕೊಂಡು ತಿಂದು ಖಾಲಿ ಮಾಡಿದೆ, ದುಡ್ಡು ಕೊಟ್ಟಿದ್ನಲ್ಲ ಅಂತ. ಇಲ್ಲಿ ಟ್ಯಾಟೂ ಬೇರೆ ಹಾಕ್ತಾಯಿದ್ರು. ವಿಶು ಹಾಕಿಸ್ಕೊಳ್ಳ ಮಮ್ಮಿ ಟ್ಯಾಟೂನ ಅಂದ. ಬೇಕಾ ಏಟು ಅಂದೆ. ಸರಿ ಬೇಡ ಅಂತೇಳಿ ಬಂದ. ಇಲ್ಲಿ ಬೊಂಬೆಗಳು ಮಾತ್ರ ನೋಡೋಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಬಟ್ ಕೇಳಿದ್ರೆ ಎಲ್ಲ ಕಾಸ್ಟ್ಲಿ, ಒಂದಕ್ಕಿಂತ ಒಂದು ರೈಟ್ ಜಾಸ್ತಿ ಇತ್ತು. ನನಗೆ ನಮ್ಮನೆ ಶೋಕೇಸ್ ಇದೆ, ಇಡೋಣ ಅಂದ್ಬಿಟ್ಟು ಕೇಳಿದೆ ಗೊಂಬೆಗಳನ್ನ. ಆದರೆ ಅವ್ರು ಹೇಳೋ ರೈಟ್ ನೋಡ್ಬಿಟ್ಟು ನಂಗೆ ತಗೊಳಕ್ಕೆ ಮನಸ್ಸು ಬರಲಿಲ್ಲ. ಆಮೇಲೆ ನನಗೊಂದು ಹುಚ್ಚು, ಎಲ್ಲೇ ಬಜ್ಜಿ ಬೋಂಡ ನೋಡಿದ್ರು ತಿನ್ನಬೇಕು ಅಂತ ಅನಿಸ್ಬಿಡುತ್ತೆ. ನಮ್ಮದು ಕೂಡ ಮೊದಲು ಬಜ್ಜಿ ಅಂಗಡಿ ಇತ್ತು, ಸ್ನ್ಯಾಕ್ಸ್ ಸೆಂಟ್ರ್ ಇತ್ತು.
ನೆಕ್ಸ್ಟು ಕೂಡ ಅದೇ ಪ್ಲ್ಯಾನಿಂಗಲ್ಲಿ ಇದ್ದೀನಿ. ಅದ್ರ ಬಗ್ಗೆನೇ ಒಂದಿನ ವೀಡಿಯೋ ಮಾಡ್ತೀನಿ ನಾನು. ನನ್ನ ಹೋಟ್ಲು ಬಗ್ಗೆ ಏನೇನೋ ಒಂದು ದೊಡ್ಡ ಕಥೆನೇ ನಡೆದೋಗಿದೆ. ಸೊ ಹಾಗಾಗಿ ಮತ್ತೆ ನಾವು ಸ್ನ್ಯಾಕ್ಸ್ ಸೆಂಟ್ರ್ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ದಿನ ಅದನ್ನು ನಿಮಗೆ ನಾನು ವೀಡಿಯೋ ಮಾಡಾಕ್ತೀನಿ. ಸರಿ ಅಂತ ಅಲ್ಲಿಂದ ಹೊರಟ್ವಿ. ಒಂದೊಂದೇ ಅಂಗಡಿಗಳನ್ನ ನೋಡ್ಕೊತಾ ಹೋಗ್ತಾ ಇದ್ವಿ, ಏನಿದೆ ಏನಿಲ್ಲ ಅದು ಇದು ಅಂತ. ಜಾನು ಮಾತ್ರ ಏನು ನೋಡಿದ್ರು ನಂಗೆ ಅದು ಬೇಕು ಇದು ಬೇಕು ಅಂತಲೇ ಚಿಕ್ಕ ಮಕ್ಳ ಥರ ಕೇಳ್ತಾನೆ ಇರ್ತಾಳೆ. ಸರಿ ಆಯಿತು ಬಾ ಜಾನು, ಏನೂ ಬೇಡ, ಫಸ್ಟು ದೇವ್ರ ಕೈ ಮುಗಿಬಿಟ್ಟು ಬರೋಣ ಅಂತ ಕರ್ಕೊಂಡೋದೆ. ದೇವಸ್ಥಾನದ ಗರ್ಭಗುಡಿ ಮೇಲೆ ಹೋಗಬೇಕು. ಅಲ್ಲಿ ಮೆಟ್ಲಿದೆ, ಸ್ವಲ್ಪ ದೂರ ಹೋಗಬೇಕು. ನನಗೆ ಆಗಲಿಲ್ಲ ಮೇಲೆ ಹೋಗೋಕ್ಕೆ. ಇದು ಎಂಟ್ರೆನ್ಸು, ಎಲ್ಲ ಇಲ್ಲೇ ಪೂಜೆ ಮಾಡ್ತಾಯಿದ್ರು. ಸೊ ನಾನು ಕೂಡ ಅಲ್ಲಿ ಜವನ ಮಾರ್ತಾಯಿದ್ರು. ಜವನ ತಗೊಂಡು ಅದ್ರದ್ದು ಸ್ಮೆಲ್ ಇದೆಯಲ್ಲ ತುಂಬ ಚೆನ್ನಾಗಿರುತ್ತೆ. ತಗೊಂಡು ಅಲ್ಲೇ ದೇವ್ರ ಕೈ ಮುಗಿದು ಹಂಗೆ ಮುಂದೆ ಹೋದ್ವಿ. ಇಲ್ಲಿ ದೇವರು ಬಂದು ಕೇರ್ಪೇಟೆ ತಾಲೂಕು ಹೇಮಗಿರಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಮುಂದೆ ಹೋಗ್ತಾ 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 ಏನಾಯಿತು ಅಂದರೆ ಜನಗಳು ಫುಲ್ಲು ರಶ್ ಆಗ್ತಾ ಬಂದರು. ಆಮೇಲೆ ನಾನು ಯೋಚನೆ ಮಾಡಿದೆ, ತುಂಬ ಟೈಮ್ ಆದರೆ ಅಲ್ಲಿ ಆಗಲ್ಲ, ತೇರು ಎಳೆಯುವಾಗ ತುಂಬ ರಶ್ ಆಗಿಬಿಡುತ್ತೆ, ವಾಪಸ್ ಬೇಗ ಹೋಗೋಣ ಅಂತ ಬೇಗ ನೋಡಿ ಮುಗಿಸ್ತಾ ಇದ್ವಿ. ಬೆಟ್ಟ ಏನು ದೂರ ಇಲ್ಲ, ಮೆಟ್ಲು ಸ್ವಲ್ಪನೇ ಇದೆ, ಬಟ್ ನನಗೆ ಹತ್ತಕ್ಕಾಗಲಿಲ್ಲ ಅಷ್ಟೇ. ಸೊ ಹಾಗೆ ಮುಂದೆ ಹೋದ್ವಿ. ಅಲ್ಲಿ ರಂಗೋಲಿ ಬಿಡೋದೆಲ್ಲ ಮಾರ್ತಾಯಿದ್ರು. ನಾನು ಅದನ್ನೇ ಹುಡುಕ್ತಾ ಇದ್ದೆ. ನನಗೂ ರಂಗೋಲಿ ಬಿಡೋಕ್ಕೆ ಬರುತ್ತೆ, ಆದರೂ ಕೂಡ ರಂಗೋಲಿ ಬಿಡೋದೆಲ್ಲ ತಗೊಳ್ಳೋಣ ಅಂದ್ಬಿಟ್ಟು ನೋಡ್ತಾ ಇದ್ದೆ. ತಗೊಂಡೆ, ಅದು ನಿಮಗೆ ವೀಡಿಯೋ ಕೊನೆಯಲ್ಲಿ ತೋರಿಸ್ತೀನಿ ಏನು ತೊಗೊಂಡಿದ್ದೀನಿ ಅಂತ. ಸ್ವಲ್ಪನೇ ಶಾಪಿಂಗ್ ಮಾಡಿದ್ದೀವಿ, ಜಾಸ್ತಿ ಏನೂ ಮಾಡಿಲ್ಲ, ಸ್ವಲ್ಪನೇ ಶಾಪಿಂಗ್ ಮಾಡಿದ್ದೀವಿ. ಎಲ್ಲ ನಮ್ಮೂರಲ್ಲೇ ಸಿಗುತ್ತೆ, ಆದರೆ ಜಾತ್ರೆಗೆ ಹೋದರೆ ಅದನ್ನೆಲ್ಲ ತಗೊಳ್ಳೋದೇ ಒಂದು ಖುಷಿ, ಹಾಗಾಗಿ ತೊಗೊಂಡ್ವಿ. ಮತ್ತು ಇಲ್ಲೇನೋ ಪೊಟ್ಯಾಟೊ ರೋಲ್ ಅಂತ ಏನೋ ಮಾರ್ತಾಯಿದ್ರು. ವಿಶು ಹತ್ರ ದುಡ್ಡಿತ್ತು, ಮಮ್ಮಿ ನಾನು ಕೊಡಿಸ್ತೀನಿ ಅಂತಂದ. ಸರಿ ಆಯಿತು ಕೊಡಿಸು ಅಂತಂದೆ. ಬಟ್ ಆದರೆ ಟೇಸ್ಟು ಚೆನ್ನಾಗಿರಲಿಲ್ಲ. ಒಂದು ಹೇಳಬೇಕು ಅಂದರೆ ನಾವು ಜಾತ್ರೆಯಲ್ಲಿ ಏನು ತಿಂದ್ವಿ ಏನೂ ಚೆನ್ನಾಗಿರಲಿಲ್ಲ. ವಿಶು ಅದನ್ನೇ ಹೇಳ್ತಾ ಇದ್ದ, ಏನು ಮಮ್ಮಿ ಏನು ತೊಗೊಂಡ್ರು ಚೆನ್ನಾಗಿಲ್ಲ ಹಾಗೆ ಹಿಂಗೆ ಅಂತ. ನಾನು ಏನಪ್ಪ ಮಾಡಲಿ, ನಾನು ಮಾಡಿದ್ನಾ ಅಂದೆ, ನಗ್ತಿದ್ದ. ಈಗ ಬೊಂಬೆಗಳಂತೂ ನಾನು ಹೋಗಿ ಬಂದು ಅದನ್ನೇ ನೋಡ್ತಿದ್ದೆ. ಕೊನೆಗೂ ಒಂದೇನೋ ತಗೊಂಡಿದ್ದೀನಿ, ತೋರಿಸ್ತೀನಿ. ಆಮೇಲೆ ಪಾಪ ಇವ್ರನ್ನ ನೋಡಿದ್ನಾ ತುಂಬ ಹೊಟ್ಟೆ ಉರಿದ್ಬಿಡ್ತು. ಇಂಥ ಜಾತ್ರೆ ಮಧ್ಯದಲ್ಲಿ ಇಂಥವರು ಕೂಡ ಇರ್ತಾರೆ. ವಿಶ್ವ ಹತ್ರ ದುಡ್ಡಿತ್ತು, ಪಾಪ ಅವ್ನು ದುಡ್ಡು ಕೊಡೋಕೆ ಹೋದ, ಅವರು ಇಸ್ಕೊಂಡ್ರು. ಆಮೇಲೆ ಮತ್ತೆ ಹಂಗೆ ವಾಪಸ್ ಬಂದ್ವಿ. ನಾನೇನು ಗೆಸ್ ಮಾಡಿದ್ನೋ ಹಾಗೆ ಆಯಿತು. ನೋಡಿ ಎಷ್ಟು ಟ್ರಾಫಿಕ್ ಜಾಮ್ ಆಯಿತು ನಾನು ಬರುವಾಗ ಅಂದರೆ, ನನ್ನ ಗಾಡಿನ ಪಾರ್ಕಿಂಗಿಂದ ಒಂದು ಅರ್ಧ ಕಿಲೋಮೀಟ್ರು ಫುಲ್ಲು ಟ್ರಾಫಿಕ್ ಜಾಮ್ ಆಗಿತ್ತು. ಎಷ್ಟು ಮಟ್ಟಿಗೆ ಟ್ರಾಫಿಕ್ ಜಾಮ್ ಆಗಿತ್ತು ಅಂತಂದರೆ, ನನ್ನ ಗಾಡಿ ಎಕ್ಸ್ಲೀಟ್ರ್ ಕೊಟ್ಟು ಗಾಡಿ ಸ್ಮೆಲ್ ಬರೋ ಲೆವೆಲ್ಗೆ ಫುಲ್ಲು ರಶ್ ಇತ್ತು. ಕೊನೆಗೂ ಪೊಲೀಸ್ನವರೆಲ್ಲ ಬಂದು ಎಲ್ಲ ಅವಾಯ್ಡ್ ಮಾಡಿ ಗಾಡಿನ ಒಬ್ಬೊಬ್ಬರೇ ಕಳಿಸಿ ಒಂದು ಅರ್ಧ ಗಂಟೆ ಟೈಮ್ ತೊಗೊಂಡ್ರು. ನಾನು ಮೊದಲೇ ಗೆಸ್ ಮಾಡಿದ್ದೆ ಹಿಂಗಾಗುತ್ತೆ ಅಂತ. ಯಾಕಂದರೆ 4 ಗಂಟೆಗೆ ತೇರಿತ್ತು, ನಾನು ಇರಲಿಲ್ಲ ತೇರು ನೋಡೋಕ್ಕೆ. ಯಾಕಂದರೆ ಆಮೇಲೆ ತುಂಬ ಹಿಂಸೆ ಆಗಿಬಿಡುತ್ತೆ, ಮಕ್ಕಳೆಲ್ಲ ಇದ್ದಾರೆ, ಆಮೇಲೆ ಕತ್ಲೆ ಆದರೆ ನನಗೆ ವಾಪಸ್ ಹೋಗೋಕ್ಕಾಗಲ್ಲ, ಸ್ವಲ್ಪ ದೂರ ಇದೆ ಊರು. ಹಾಗಾಗಿ ನಾನು ವೆಯ್ಟ್ ಮಾಡಲಿಲ್ಲ. ಜಾನುನ್ ವೀಡಿಯೋ ಮಾಡ್ಕೋ ಜಾನು, ನೀನು ನನಗೆ ಆಗಲ್ಲ ಫೋನ್ ಹಿಡ್ಕೊಳ್ಳೋಕ್ಕೆ ಅಂತ ಹೇಳ್ದೆ. ಅವಳು ವೀಡಿಯೋ ಮಾಡ್ಕೋತಾ ಇದ್ಲು. ಏನಕ್ಕೆ ಅಂದರೆ ಎಷ್ಟು ಟ್ರಾಫಿಕ್ ಇತ್ತು ಅಂದರೆ, ನಾವು ಹೋಗ್ತಾ ಇದ್ದೀವಿ, ಆ ಕಡೆಯಿಂದ ಬರೋರು ಗತಿ ಏನು ಅಂತ ನಮ್ಗೆ ಇಲ್ಲೇ ಯೋಚನೆ ಆಗಿತ್ತು, ಅಷ್ಟೊಂದು ರಶ್ ಆಗೋಯ್ತು. ಜಾತ್ರೆ ಅಲ್ವಾ, ಅಕ್ಕಪಕ್ಕ ಊರವರೆಲ್ಲ ತೇರಿನ ಟೈಮ್ಗೆ ಬಂದುಬಿಟ್ರು. ಹಂಗೂ ನಾನು ಬೇಗನೆ ಹೊರಟೆ, ನನಗೆ ಗೊತ್ತು ಆಗಲ್ಲ ವಾಪಸ್ ಬರೋಕ್ಕೆ ಅಂತ. ಎಷ್ಟೇ ಬೇಗ ಬಂದರೂ ಕೂಡ ಬರೋಕ್ಕಾಗಲಿಲ್ಲ. ಇಬ್ಬರು ಮಕ್ಕಳು ಕೂಡ ನಮ್ಗೆ ಏನು ಮಾಡೋದು, ವಾಪಸ್ ಈಗ ಮಧ್ಯೆ ಸಿಗಾಕೊಂಡ್ಬಿಟ್ಟಿದ್ದೀನಿ, ಹಿಂದೆನೂ ಬರೋಂಗಿಲ್ಲ ಮುಂದೆ ಹೋಗೋಂಗಿಲ್ಲ, ಹಂಗಾಗೋಯ್ತು ನಮ್ಮ ಪರಿಸ್ಥಿತಿ. ಕೊನೆಗೆ ಪೊಲೀಸ್ನವ್ರು ಬರಲಿಲ್ಲ ಅಂದಿದ್ದರೆ ಅದು ಇನ್ನೂ 2 ಅವರ್ ಆದರೂ ಕೂಡ ಆಗ್ತಿರಲಿಲ್ಲ. ಕೊನೆಗೆ ಫೈನಲಿ ವರ್ಷದ ಮೊದಲ ಜಾತ್ರೆ ಮುಗೀತು. ಜಾತ್ರೆನೂ ಚೆನ್ನಾಗಿತ್ತು, ಹೋಗ್ಬಿಟ್ಟು ಸಾಕಾಗೋಯ್ತು. ತುಂಬ ರಶ್ ಇತ್ತು, ಜೊತೆಗೆ ಬಿಸಿಲು ಬೇರೆ. ಏನೂ ಮಾಡೋಕ್ಕಾಗಲ್ಲ, ಜಾತ್ರೆ ಅಂದ್ರೆ ಹಾಗೆ. ಆದರೆ ಹೋಗುವಾಗ ಅಷ್ಟೇನು ಪ್ರಾಬ್ಲಮ್ ಆಗಲಿಲ್ಲ, ವಾಪಸ್ ಬರುವಾಗ ತುಂಬ ಟ್ರಾಫಿಕ್ ಜಾಮ್ ಇತ್ತು. ನಾವು ಜಾತ್ರೆಯಿಂದ ಬರೋಕ್ಕೆ ನಮಗೆ ಸುಮಾರು ಒಂದು 3/4 ಗಂಟೆ ಆಗೋಯ್ತು. ನನ್ನ ಮಕ್ಕಳು ಬೇರೆ ಖುಷಿಯಿಂದ ಹೊರಟ್ಬಿಟ್ಟು ಬರುವಾಗ, ಮಮ್ಮಿ ಯಾಕಾದರೂ ಬಂದ್ವೋ ನಾವು ಅಂತ ಇದ್ದರು. ಏನೂ ಮಾಡೋಕ್ಕಾಗಲ್ಲ, ಇವೆಲ್ಲ ಕಾಮನ್ನು. ಸೊ ಹೆಂಗೋ ತಪ್ಪಿಸ್ಕೊಂಡು ಅಲ್ಲಿಂದ ಬಂದು ಜಸ್ಟ್ ಇವಾಗ ಕೂತಿದ್ದೀನಿ. ಜಾನು ಕಾಫಿ ಮಾಡ್ತಿದ್ದಾಳೆ, ಸ್ವಲ್ಪ ಕಾಫಿ ಕುಡಿದು ಫ್ರೆಶ್ ಅಪ್ ಆಗಿ
ಜಾತ್ರೆಯಿಂದ ಏನೇನು ತೊಗೊಂಡು ಬಂದ್ವಿ ಅಂತ ತೋರಿಸ್ತೀನಿ. ಯಾಕೆಂದರೆ ಅದೊಂಥರ ಖುಷಿ. ಜಾತ್ರೆಯಲ್ಲಿ ನಾವು ಎಲ್ಲ ಸಿಕ್ಕಿದ್ರೂ ಕೂಡ ಆ ಜಾತ್ರೆಯಿಂದ ಐಟಮ್ಗಳು ತಗೊಳ್ಳೋದಿದೆಯಲ್ಲ, ಆ ಖುಷಿನೇ ಬೇರೆ. ಅದಕ್ಕೆ ನಗು ಬಂತು. ತೋರಿಸ್ತೀನಿ ಏನು ತಂದಿದ್ದೀವಿ ಅಂತ ಎಲ್ಲ. ಜಾನು ಕಾಫಿ ಮಾಡಿಕೊಟ್ಲು. ಕಾಫಿ ಕುಡಿದ್ಮೇಲೆ ಸ್ವಲ್ಪ ಆರಾಮ ಅನ್ನಿಸ್ತು. ಬನ್ನಿ ಜಾತ್ರೆಲಿ ಏನು ತಗೊಂಡೆ ಅಂತ ನೋಡೋಣ. ಫಸ್ಟು ಹೆಣ್ಮಕ್ಳಿಗೆ ಬೇಕಿರೋದು ರಂಗೋಲಿ ಬಿಡೋದು. 3 ತೊಗೊಂಡಿದ್ದೀನಿ ದೊಡ್ಡ. ನನಗೂ ರಂಗೋಲಿ ಬಿಡೋಕ್ಕೆ ಬರುತ್ತೆ. ಬಟ್ ನೋಡಿದೆ ಅಲ್ವಾ, ತುಂಬ ಇಷ್ಟ ಆಯಿತು, ಅದಕ್ಕೆ 3 ತೊಗೊಂಡೆ. ಇದು ಒಂದಕ್ಕೆ 50 ಅನಿಸುತ್ತೆ. 3 50ನೇ 3 ತೊಗೊಂಡಿದ್ದೀನಿ. ಮತ್ತು ಇದು ಪುಟ್ಟದು ಒಂದು 5. ಇದು ಒಂದಕ್ಕೆ 10 ರೂಪಾಯಿನೋ ಅನಿಸುತ್ತೆ. 5 ತೊಗೊಂಡಿದ್ದೀನಿ. ಮತ್ತು ಇದೊಂದು ಬ್ರಾಸ್ಲೈಟು ಮತ್ತು ಹಿಯರಿಂಗ್ ಮತ್ತು ನೆಕ್ ಚೈನು. ಇದು 50 ಅನಿಸುತ್ತೆ. ಜಾನುದು ಅವಳು ತೊಗೊಂಡಿದ್ದು. ಜಾನು ತೊಗೊಂಡ್ಳು. ಮತ್ತು ಮಾಮೂಲಿ ಹೆಣ್ಮಕ್ಳಿಗೆಲ್ಲ ಬೇಕಲ್ಲ ಹೇರ್ ಕ್ಲಿಪ್ಸ್ ಎಲ್ಲ. ಇದು ಒಂದು 20 ಅನಿಸುತ್ತೆ. ಇದು ನಂಗೆ ತುಂಬ ಇಷ್ಟ ಆಯಿತು. ಇದನ್ನು 3 ತೊಗೊಂಡೆ. ಒಂದು ಜಾನು ಆಲ್ರೆಡಿ ಹಾಕೊಂಬಿಟ್ಟಿದ್ದಾಳೆ. ಒಟ್ಟು 4 ಏನೋ ತೊಗೊಂಡೆ. 20 ರೂಪೀಸ್ ಇಷ್ಟೇ ಬಂದಿಕ್ಕಿದ್ದು. ಮತ್ತು ಇದು ಜಾನು ಬ್ಯಾಗ್ ಬೇಕು ನನಗೆ ಅಂತಂದು 2 in 1 ಆಗುತ್ತೆ. ನಾನು ಯೂಸ್ ಮಾಡ್ಬೋದು, ಅವಳು ಯೂಸ್ ಮಾಡ್ಬೋದು ಅಂತ ಇದೊಂದು ಬ್ಯಾಗ್ ತೊಗೊಂಡಿದ್ದೀವಿ. ಬ್ಯಾಗು 250 ಏನೋ ಹೇಳಿದ್ರು. ಕಮ್ಮಿ ಮಾಡ್ಕೊಳ್ಳಿ ಅಷ್ಟೇ ಕೊಟ್ವಿ. 200 ಮಾಡ್ಕೊಳ್ಳಿಲ್ಲ. 250ನೇ ಕೊಟ್ವಿ. ಇದಕ್ಕೆ ಇದೊಂದು ಬ್ಯಾಗ್ ತೊಗೊಂಡ್ವಿ. ಆಮೇಲೆ ಪಾಪ ನನ್ನ ಮಗ ಇವತ್ತು ಜಾತ್ರೆಗೆ ಎತ್ಗಳು ನೋಡೋಕ್ಕೆ ಅಂತಲೇ ಬಂದಿದ್ದ. ಹೇಮಗಿರಿ ಅಂದರೆ ಎತ್ತುಗಳದ್ದೇ ಅದು ಜಾತ್ರೆ ಇರೋದು. ಸೊ ಅವನಿಗೆ ತುಂಬ ಇಷ್ಟ ಎತ್ತುಗಳು ಅಂತಂದರೆ. ಮಮ್ಮಿ ನಾನು ಎತ್ತುಗಳು ನೋಡೋಕ್ಕಾದ್ರೂ ಬರಲೇಬೇಕು ಜಾತ್ರೆಗೆ ಅಂತ ಬಂದಿದ್ದ. ಪಾಪ ಅವ್ನು ಬ್ಯಾಡ್ ಲಕ್ ಅದು. ನೆನ್ನೆನೇ ಎಲ್ಲ ಹೊಟ್ಟೋಗಿದ್ವಿ ಎತ್ತುಗಳೆಲ್ಲ. ನಮ್ಗೆ ಗೊತ್ತಿರಲಿಲ್ಲ ಇನ್ನೂ ಇರುತ್ತೆ ಅಂತ ಅಂದ್ಕೊಂಡೇ ಹೋದ್ವಿ. ಅವ್ನು ತುಂಬ ಡಿಸಪಾಯಿಂಟ್ ಆಗಿಬಿಟ್ಟ. ಮಮ್ಮಿ ನನಗೆ ಎತ್ತುಗಳು ಬೇಕಿತ್ತು, ಒಂದೂ ಇಲ್ಲ ನೋಡೋಕ್ಕೆ. ಹಂಗೂ ಒಂದೇನೋ ಕಟ್ಟಿದ್ರು ಅಷ್ಟೇ. ಅದು ಚೆನ್ನಾಗಿಲ್ಲ ಮಮ್ಮಿ, ನಾನು ಇನ್ನೂ ಬೇರೆ ಎಲ್ಲ ನೋಡಬೇಕಿತ್ತು ಅಂತ ಅಂತಿದ್ದ. ಸರಿ ಹೋಗ್ಲಿ ಬಿಡು, ನೆಕ್ಸ್ಟ್ ಟೈಮ್ ಎಲ್ಲಾದರೂ ಆದರೆ ಹೋಗೋಣ ಅಂತ ಹೇಳಿದೆ. ಸರಿ ಮಮ್ಮಿ ಆಯಿತು, ನನಗೆ ಇದೊಂದು ಎತ್ತಾದರೂ ಕೊಡಿಸಿ ಮನೆ ಇಟ್ಕೊಳ್ಳೋಕ್ಕೆ ನಂಗೆ ತುಂಬ ಇಷ್ಟ ಅಂತ. ಅವನಿಗೆ ತುಂಬ ಇಷ್ಟ ಎತ್ತುಗಳು, ಹಸುಗಳು ಮತ್ತು ಈ ಆಡು ಕುರಿ ಅಂದರೆ ತುಂಬ ಇಷ್ಟಪಡ್ತಾನೆ. ಪ್ರಾಣಿಗಳು ತುಂಬ, ಅದರಲ್ಲೂ ಎತ್ತು ಅಂದರೆ ತುಂಬಾ ಇಷ್ಟ ಅವನಿಗೆ. ಸರಿ ಆಯಿತು, ನಾನು ಇರ್ತೀನಿ ಮಮ್ಮಿ ಶೋಕೇಸಲ್ಲಿ, ಕೊಡಿಸಿ ಇದೊಂದು ಅಂದ. ಅದಕ್ಕೆ ಇದೊಂದು 300 ಏನೋ ಹೇಳಿದ್ರು. ಆಮೇಲೆ 200 ಮಾಡ್ಕೊಂಡು ಕೊಟ್ಟರು. ಚೆನ್ನಾಗಿದೆ, ತುಂಬ ಕ್ಯೂಟಾಗಿದೆ ಎರಡು ಕೂಡ. ಎಷ್ಟು ಮುದ್ದಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಅಷ್ಟೇನು ವೆಯ್ಟ್ ಇಲ್ಲ, ವೆಯ್ಟ್ಲೆಸ್ಸೇ. ಚೆನ್ನಾಗಿದೆ ಇದೊಂದು. ಅಷ್ಟೇ, ಇನ್ನು ಐಟಮ್ ಅಂತ ಏನೂ ತರಲಿಲ್ಲ. ಅದೇನೋ ಜಾತ್ರೆಗೆ ಹೋದರೆ ಜವನ ತೊಗೋಬೇಕು ಅಂತಾರೆ. ಇದ್ರ ಫ್ಲೇವರ್ ತುಂಬಾ ಚೆನ್ನಾಗಿದೆ. ಹಾಗಾಗಿ ಜವನ ಒಂದು ತೊಗೊಂಡ್ವಿ. ಆ್ಯಸ್ ಯೂಶಲ್ ಗೊತ್ತಲ್ಲ, ಜಾತ್ರೆಗೆ ಹೋದರೆ ಪುರಿ ತರಬೇಕು ಅಂತ ರೂಲ್ಸ್ ಇದೆ ಅಂತ. ಹಂಗಾಗಿ ಪುರಿ ಖಾರ ಕೂಡ ತಂದ್ವಿ. ಸದ್ಯಕ್ಕೆ ಐಟಮ್ ಎಲ್ಲ ಇಷ್ಟೇ ತಂದಿರೋದು, ಇನ್ನೇನು ತಂದಿಲ್ಲ. ಅಷ್ಟೇ. ಇದಾಗಿತ್ತು ನನ್ನ ಭಾನುವಾರದ ಜಾತ್ರೆ ವಿಡಿಯೋ. ದಯವಿಟ್ಟು ನಿಮಗೆಲ್ಲ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಒಂದು ಲೈಕ್ ಕೊಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ, ಮತ್ತು ಎಲ್ರಿಗೂ ಶೇರ್ ಮಾಡಿ. ನಿಮ್ಮ ಪ್ರೋತ್ಸಾಹ ನಂಗೆ ತುಂಬಾ ಮುಖ್ಯ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಎಲ್ರಿಗೂ ನಮಸ್ತೆ.